ಯಾವತ್ತೂ ಇದೆ ಥರ ಇರಲಿ, ಉಳಿಸ್ಕೊಂಡು ಮುಂದೆ ಹೋಗೋದಕ್ಕೆ ಪ್ರಯತ್ನ ಮಾಡ್ತೀನಿ. ನನಗೂ ಯಾಕೋ ಕಷ್ಟಗಳು ರಗಡಿದವ್ರು ಹೇಳ್ಕೊಳಕ್ಕಾಗಲ್ಲ. ಬಟ್ ಆದ್ರೂ ಸಾಧನೆ ಅನ್ನೋದು. ನಮಸ್ಕಾರ ಎಲ್ಲರಿಗೂ ಸ್ನೇಹಿತರೆ. ಐ ಹೋಪ್ ಎಲ್ಲರೂ ಆರಾಮಿದ್ದೀರಿ ಅಂತ ಅನ್ಕೋತೀನಿ ರೀ. ನಾವು ಕೂಡ ಆರಾಮಿದ್ದೀವಿ. ಸೊ ಬರ್ರಿ ಫ್ರೆಂಡ್ಸ, ಈ ಒಂದು ವಿಡಿಯೋದೊಳಗೆ ನನಗೆ ಒಂದು ಖುಷಿಯಾದಂಥ ಸಮಾಚಾರವನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳೋದಕ್ಕೆ ಇಷ್ಟಪಡ್ತೀನಿ. ಕೊನೆವರೆಗೂ ವಿಡಿಯೋ ನೋಡ್ರಿ. ಈ ವಿಡಿಯೋದಿಂದ ನಿಮ್ಗೆ ಸ್ವಲ್ಪನಾದರೂ ಕೂಡ ಮೋಟಿವೇಶನ್ ಅಂತ ಅನಿಸಿತಪ್ಪ ಅಂತಂದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಸಪೋರ್ಟ್ ಮಾಡಿರಿ ಅಂತೇಳಿ ಕೇಳ್ಕೊತೀನಿ. ಸೊ ಫ್ರೆಂಡ್ಸ, ನನ್ನ ಹತ್ರ ಇವತ್ತು ತುಂಬ ಅಂದರೆ ತುಂಬ ತೂಕವಾಗಿರುವಂಥ, ತುಂಬಾ ಖುಷಿ ಕೊಡುವಂಥ ಇವತ್ತಿನ ಒಂದು ಸ್ಪೆಷಲ್ ಲಾಗ್ ಅಂತಲೇ ಹೇಳ್ಬೋದು. ಸೊ ಕೂತ್ಕೊಂಡೇ ವಿಡಿಯೋ ಮಾಡ್ತಾ ಇದ್ದೀನಿ, ಬೇರೆ ಏನೂ ಆ್ಯಡ್ ಮಾಡ್ತಾ ಇಲ್ಲ. ನೋಡ್ತಾ ಇರ್ಬೋದು ನೀವು, ನನ್ನ ಹತ್ರ ಅಷ್ಟು ಅಮೌಂಟ್ ಐತೆ ನೋಡ್ರಿ. ಸಿಕ್ಕಾಪಟ್ಟೆ ಖುಷಿ ಅಂತ ಅನ್ಸಕತ್ತೈತ್ರಿ. ಅಮೌಂಟು ಕೈಯಾಗ ಬಂದೈತಪ್ಪ ಅಂತಂದ್ರೆ ಯಾರಿಗೆಲ್ಲ ಖುಷಿ ಆಗಲ್ಲ ಹೇಳಿದ್ರಿ ಫ್ರೆಂಡ್ಸ. ನೋಡ್ರಿ, ಬೊಗಸೆ ತುಂಬ ನನ್ನ ಹತ್ರ ಹಣ ಐತಿ. ಆದ್ರೆ ಆ ಬೊಗಸಿಗೆ ಮೀರಿದಂಥ ಕನಸುಗಳು ಕೂಡ ಇದಾವ. ಒಂದೊಂದಾಗಿ ನನಸು ಮಾಡ್ಕೊತೀನಿ, ಅದೆಲ್ಲರೂ ಕೂಡ ನೀವು ನೋಡ್ತೀರಿ. ಹಾಗೇನೆ ಸ್ನೇಹಿತರೆ, ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ಯಾರೇ ಆಗಲಕ್ಕ, ಜೀವನದೊಳಗೆ ನಾವೇನಾದ್ರೂ ಒಂದು ಕೆಲಸ ಮಾಡ್ತೀವಿ, ಅದರಿಂದ ನಮ್ಗೆ ಏನೋ ಒಂದು ಒಳ್ಳೇದಾಗ್ತೈತಿ. ಅದು ನಮ್ಗೆ ಒಂದೇನೋ ಒಂದು ನಮ್ಮ ಹತ್ರ ಒಂದು ಟ್ಯಾಲೆಂಟ್ ಐತಿ, ಒಂದು ಖುಷಿ ಆಗಿ ನಾವು ಮಾಡ್ತೀವಪ್ಪ ಅಂತಂದಾಗ ಕಾಲು ಹೇಳುವಂಥ ಜನರು ರಗಡ್ ಮಂದಿ ಇರ್ತಾರ. ಅದನ್ನು ನಾವು ತಲೆ ಹಾಕೊಂಡಪ್ಪ ಅಂತಂದ್ರೆ ಮತ್ತೆ ಹಂಗೆ ಅದನ್ನು ನಾವು ಬಿಟ್ಟು ಆ ಕಡೆನೂ ದಂಡಿಗಾಗಲ್ಲ, ಈ ಕಡೆನೂ ದಂಡಿಗಾಗಂಗಿಲ್ಲ. ಏನು ಹೇಳಕ್ಕೆ ಹೊರಟಿದ್ದೀನಪ್ಪ ಅಂತಂದ್ರೆ ನನ್ನ ಯೂಟ್ಯೂಬ್ ರೀ. ಯೂಟ್ಯೂಬ್ ಮಾಡ್ತೀನಿ ಅಂದಾಗ ಹೊರಗಿನವ್ರು ಬಿಡ್ರಿ, ನಮ್ಮ ಮನೆಯವ್ರೇ ನನಗೆ ಸಪೋರ್ಟ್ ಕೊಟ್ಟಿಲ್ಲ. ಇವತ್ತಿಗೂ ಅವ್ರು ಹೆಂಗಿದಾರ, ಸೊ ಅವ್ರು ಯಾವ ಥರ ಮಾಡ್ತಾರ ನಿಮಗೆ ಗೊತ್ತು. ಮತ್ತು ಮೊದಲ ಎಲ್ಲ ಯೂಟ್ಯೂಬ್ದೊಳಗೆ ರೊಕ್ಕ ಬರ್ತಿರ್ಲಿಲ್ಲ, ಫಸ್ಟ್ ವಿಡಿಯೋದಿಂದ ಹಿಡ್ಕೊಂಡು. ಅವಾಗ ಹೆಂಗಿದ್ದರು, ಇವತ್ತಿಷ್ಟು ಅಮೌಂಟ್ ಬರತೈತಿ, ಅದರಿಂದ ನಮ್ಮ ಮನಿನೇ ಯೂಟ್ಯೂಬ್ದಾಗ ಆಗೈತಂತಲೇ ಹೇಳಿದ್ರು ತಪ್ಪಾಗಂಗಿಲ್ಲ. ಈ ಒಂದು ಆ ಮನಿ ನೆರಳಿನೊಳಗೆ ನಾವು ಕೂತೀವಿ, ನಮ್ಮ ನೆತ್ತಿ ಮ್ಯಾಗ ಒಂದು ಛತ್ ಬಿದ್ದೈತಂದ್ರೆ ಅದಕ್ಕೆ ಯೂಟ್ಯೂಬ್ದಿಂದನೇ ಅಂತ ಹೇಳ್ಕೊತೀನಿ. ಹೆಮ್ಮೆ ಐತಿ ನನಗೆ. ಬಟ್ ಅವತ್ತಿನೂ ಹಂಗೆ ಇದ್ದಾರ. ಇವತ್ತಿಷ್ಟು ಅಮೌಂಟ್ ಬಂದಿತ್ತಂದ್ರೂ ಹಿಂಗೆ ಅದಾರ, ಅವ್ರೇನು ಚೇಂಜ್ ಆಗಿಲ್ಲ. ದುಡ್ಡು ಬರುವಾಗ ಒಂಥರ, ದುಡ್ಡು ಬರದೇ ಇರುವಾಗ ಒಂಥರ ಇಲ್ಲ ನಮ್ಮ ಯಜಮಾನ್ರು. ಅವ್ರ ಸ್ವಭಾವ ಸೊ ಅದೇ ಥರನೇ ಐತಿ. ಬಟ್ ಕೆಲವು ಸಲ ಬೇಜಾರಾಗ್ತೈತಿ, ಸಿಕ್ಕಾಪಟ್ಟೆ ಅಳು ಬರ್ತೈತಿ. ಅವ್ರ ಸ್ವಭಾವದಿಂದ ಸಾಕಷ್ಟು ನಮ್ಮ ಲೈಫ್ನೊಳಗೆ ಲುಕ್ಷಣೆಗೆ ಹೊರ್ತು ಯಾವುದೂ ಜಾಸ್ತಿ ಲಾಭದಾಯಕ ಯಾವುದೂ ಆಗಿಲ್ಲ. ಪರವಾಗಿಲ್ಲ, ಅದನ್ನ ಸೈಡಿಗೆ ಇಡೋಣ ಅಂತ. ಸೊ ಇನ್ನೊಂದು ಏನಪ್ಪ ಅಂತಂದ್ರೆ ಅದೇ ಹೇಳಕ್ ಹೊರಟಿದ್ದೆ. ನಾವು ಒಂದು ಕೆಲಸ ಮಾಡ್ತೀವಪ್ಪ ಅಂದಾಗ ಹೊರಗಿನವ್ರು ಬಿಡ್ರಿ, ಮನೆಯವ್ರೇ ನಮ್ಗೆ ಅಡ್ಡಿ ಆಗ್ತಾರ. ನನಗೂ ಯೂಟ್ಯೂಬ್ದಾಗ ಯಜಮಾನ್ರು ಅದೇ ಥರ ಮಾಡಿದ್ರು. ಬಟ್ ನಾನು ಮದುವೆ ಆದ್ಮ್ಯಾಗ ಒಂದು ದೊಡ್ಡ ಸಾಹಸ ಅಂತಂದ್ರೆ ಅದು ಯೂಟ್ಯೂಬನೇ ರೀ. ಅದನ್ನು ಮಾಡ್ಬೇಕಂದ್ರೆ ಮಾಡತ್ತೀನಿ. ನಾನು ಏನು ಮಾಡ್ತೀನಿ ಮಾಡ್ಕೋರತ್ತೇಳಿ ಎಷ್ಟು ಜಗಳ, ಅಷ್ಟು ಕಿರಿಕಿರಿ, ಇಷ್ಟೆಲ್ಲ ಮನೆಯೊಳಗೆ ಮನಸ್ತಾಪಗಳು ಆಗಿದ್ದಾವ. ಅದನ್ನೆಲ್ಲನೂ ಕೂಡ ನಾನು ಮೀರಿ ಇವತ್ತಿನವರೆಗೂ ಕಂಟಿನ್ಯೂ ಆಗಿ ಮಾಡತ್ತೀನಿ. ಅಂದ್ರೆ ಅದೇನೋ ಒಂದು ದೇವ್ರ ಆಶೀರ್ವಾದ, ಏನೋ ಒಂದು ನನ್ನ ಮುಂದೆ ನನ್ನ ಕಡೆಯಿಂದ ಏನೋ ಒಂದು ಆಗಬೇಕು ಯೂಟ್ಯೂಬ್ದಿಂದ, ಮತ್ತು ಯೂಟ್ಯೂಬ್ ಫ್ಯಾಮಿಲಿಯಿಂದ ನನಗೊಂದು ಒಳ್ಳೇದಾಗಬೇಕು ಅನ್ನೋದು ಹಣೆ ಬರದೊಳಗಿತ್ತೇನೋ. ಹಾಗಾಗಿ ನಾನು ಅದನ್ನು ಅಷ್ಟೊಂದು ಛಲದಿಂದ ಅದನ್ನು ತಗೊಂಡೆ. ಮಾತು ಬಿಟ್ಟಿವಿ, ಗಂಡ ಹೆಂಡತಿ ಒಬ್ರಿಗೊಬ್ರು ಊಟ ಬಿಟ್ವಿ. ಯಜಮಾನ್ರು ಸಿಕ್ಕಾಪಟ್ಟೆ ಕಿರಿಕಿರಿ, ಜಗಳ ಇದೆಲ್ಲ ಆಗ್ತಾ ಏನೇ ಇತ್ತು. ಅಂಥದ್ರೊಳಗೂ ಕೂಡ ನಾನು ಎಲ್ಲ ನಿಭಾಯಿಸ್ಕೊಂಡು ಇವತ್ತ ಕಂಟಿನ್ಯೂ ಮಾಡತ್ತಿದ್ದೀನಿ. ಅದರಿಂದ ಇವತ್ತ ಕೈ ತುಂಬ ದುಡ್ಡನ್ನು ನೋಡ್ತಾ ಇದ್ದೀನಿ. ಇದು ನನ್ನ ಯೂಟ್ಯೂಬ್ ಅಮೌಂಟ್ ಅಂದರೂ ಕೂಡ ತಪ್ಪಾಗಂಗಿಲ್ಲ ನೋಡ್ರಿ. ಯಾಕಪ್ಪ ಅಂತಂದ್ರೆ ಅದು ಯೂಟ್ಯೂಬ್ದಿಂದ ಬಂದಿರುವಂಥ, ಯೂಟ್ಯೂಬ್ದೊಳಗೆ ದುಡ್ದಂಥ ಅಮೌಂಟಿಂದನೇ ಇದು ನನಗೆ ಬರೋದಕ್ಕೆ ಸಾಧ್ಯ ಆಯಿತು. ನಾನು ನನ್ನ ಬಾಡಿಗೆ ಮನೆಗಿದ್ದಾಗ ಲಕ್ಷ್ಮಿಯವ್ರು ಹತ್ತಿರಿ, ಅವ್ರು ಎಲ್ಲ ಕಡೆ ಹೊರಗಡೆ ತಿರುಗಾಡ್ತಾರೆ. ಅದರೊಳಗೆಲ್ಲ ಅನುಭವ ಇರುವಂಥವ್ರು, ಕಷ್ಟ ಸುಖ ನೋಡಿದವರು. ಯೂಟ್ಯೂಬ್ದಾಗ ದುಡಿತೀನಿ ಅಂತ ಹೇಳ್ತಿ ಸವಿತಾ, ತಿಂಗಳಿಗೆ ಇಷ್ಟ ನಾವು ಅಮೌಂಟನ್ನು ಹಾಕ್ತಾ ಇದ್ದೀವಿ, 15 ಜನ ಆಗಿವಿ. ತಿಂಗಳಿಗೆ 2,000 ರೂಪಾಯಿ ಕಟ್ಟಬೇಕು. ಚೀಟಿ ಮ್ಯಾಗ ತಿಂಗಳ ಒಬ್ಬೊಬ್ರ ಹೆಸರು ತೆಗಿತೀವಿ. ಯಾರ ಹೆಸರು ಬರ್ತಾ ಅವ್ರವ್ರಿಗೆ ಹಂಗಂಗೆ ಅಮೌಂಟ್ ಕೊಟ್ಕೊತ ಹೋಗುವಂಥದ್ದು. ನೀನು ಹಾಕ್ತೇನೆ ನೋಡಂತಂದ್ರು. ಹ್ಞೂ ಅಂತೇಳಿ ಹಾಕಿದೆ. ನಾನೇನು ಫಸ್ಟ್ ಬಿಸಿಯೊಳಗನೆ ಅಮೌಂಟ್ ಕೊಟ್ಟಿಲ್ರಿ, ನನ್ನ ಹತ್ರ ಫೋನ್ಪೇ ಇತ್ತು. ಯಾಕಂದ್ರೆ ಆ ತಿಂಗಳ ಪೇಮೆಂಟ್ ಬಂದಿತ್ತು ನನಗೆ. ಅವ್ರ ಹತ್ರ ಶೇರ್ ಮಾಡ್ತಾ ಇದು ಟಾಪಿಕ್ ಬಂತ, ಇಷ್ಟು ಅಮೌಂಟ್ ಬಂದೈತಲ್ಲ ಮತ್ತು ಹಾಕ್ತೇನೆ ನೋಡು,
ನಿನಗೂ ಉಳಿತಾಯ ಆಗುತ್ತಾ, ತಿಂಗಳಿಗೊಮ್ಮೆ ಯಾರು ಬಿಸಿ ಬಂದಿರ್ತದಲ್ಲ ಚೀಟಿ ಯಾರಿಗಾರು ಇರ್ತೈತಿ, ಅವ್ರ ಮನೆಗೆ ಏನಾದ್ರೂ ನಾಷ್ಟ ಇರ್ತೈತಿ, ಎಲ್ಲೋಗಿ ನಾಷ್ಟ ಮಾಡಿ ಅಮೌಂಟ್ ಕೊಟ್ಟು ಮನೆಗೆ ಬರೋದು. ಬರೀ ಸಂಸಾರ ಇದು ಜಂಜಾಟದೊಳಗಿದ್ದೇ ಇರ್ತೀವಿ, ಹಣನೂ ಉಳಿತಾಯ ಆಗುತ್ತಾ, ನಮಗೂ ಚೇಂಜ್ ಸಿಗುತ್ತೆ ಅಂತೇಳಿ. ಹೌದಲ್ಲ, ಹಿರಿಯರು ಹೇಳ್ತಿದಾರ, ಅನುಭವ ಇದ್ದವರು, ಮತ್ತು ಅವರು ಒಳ್ಳೆ ಜನ, ಯಾಕೆ ಮಾಡಬಾರ್ದು, ಆಯ್ತು ತಗೋ ಅಂತೇಳಿ ನಾನು ಕೂಡ ಅವ್ರ ಹತ್ರ ಮಾಡ್ತೀನಿ ಅಂತ ಹೇಳಿದೆ. ತಿಂಗಳ 2,000 ರೂಪಾಯಿ ಹಣನೂ ಕೂಡ ಕಟ್ಟಿದೆ. ಯಜಮಾನ್ರ ಕಡೆಯಿಂದ ಕಿರಿಕಿರಿ ಆಯಿತು, ಅವ್ರಿಗೆ ಯಾಕೋ ಅದು ಅಷ್ಟು ಇದು ಆಗಲಿಲ್ಲ. ಬಟ್ ಇಲ್ಲಿ ತಗೋರಿ, ನಾನೇ ನಿಮ್ಗೆ ನೋವು ಕೊಡಲ್ಲ ತಿಂಗಳ ಅಂದ್ರೆ ಅವ್ರಿಗೇನೋ ನಾನು ಆ ಕಡೆ ಈ ಕಡೆ ಸ್ವಲ್ಪ ಅಮೌಂಟ್ ಕಟ್ಟೋದಿತ್ತಲ್ರಿ, ಅವ್ರಿಗೆ ಹೆವಿ ಆಗ್ತದ ಅಂತೇಳಿ ಅವ್ರದ್ದು ಉದ್ದೇಶ. ನಿಮ್ಗೇನು ನಾನು ತೊಂದರೆ ಕೊಡೋಂಗಿಲ್ಲ, ನಿಮ್ಗೇನು ಕಷ್ಟ ಕೊಡೋಂಗಿಲ್ಲ, ನಾ ಇವಾಗ ಹಾಕಿನಲ್ಲ ನಾನೇ ಹಾಕೋತಾ ಹೋಗ್ತೀನಿ ಬಿಡ್ರಿ ಬಿಸಿ ಅಂತೇಳಿ. ಯಾಕಂದ್ರೆ ನನಗೊಂದು ಧೈರ್ಯ ಇತ್ತು, ಯೂಟ್ಯೂಬ್ದಿಂದ ಈ ತಿಂಗಳು ಬಂದಿಲ್ಲ ಅಂದ್ರೆ ಮುಂದಿನ ತಿಂಗಳು ಪಗಾರ ಬರ್ತೈತಿ, ಅದನ್ನ ಕೂಡಿಸಿಟ್ಕೊಂಡು ಕಟ್ಟಿದ್ರೆ ಆಯಿತು ಅಂತೇಳಿ ಅದೇ ಥರ ಮಾಡ್ತಾ ಬಂದೆ. ಇದು 12ನೇ ತಿಂಗಳದ ಬಿಸಿ ನನಗೆ ಬಂದೈತೆ ನೋಡ್ರಿ, 32,000 ರೂಪಾಯಿ. ಬಟ್ ಅದ್ರಾಗ 2,200 ಅದು 2,000 ರೂಪಾಯಿ ನಂದು ಹಾಕಬೇಕಾಗಿತ್ತು. 16 ಜನದೊಳಗೆ ನಂದು ಒಂದು 2,000 ಇರ್ತಾರೆ, 32 ಆಕಿತ್ತು. ಬಟ್ ನಂದು ತೆಗೆದ್ರೆ 30,000 ಆಗೈತೆ ನೋಡ್ರಿ ಫ್ರೆಂಡ್ಸ. 15 ಜನರದ್ದು 30,000. ಇನ್ನೂ ನನ್ನ ಕಡೆಯಿಂದ 2,200 ರೂಪಾಯಿ ಖರ್ಚಾಯಿತು. ರಿಟರ್ನ್ ಗಿಫ್ಟ್ ಕೊಡುವಂಥದ್ದು ಎಲ್ಲ ನಾಷ್ಟಕ್ಕೆ ಅದೆಲ್ಲನೂ ಕೂಡ ಮಾಡಿದೆ ನೋಡ್ರಿ. ಸೊ ಹಾಗಾಗಿ ಮತ್ತು ಮಾಡಿದ್ದು ಹೇಳ್ಕೊಂಡ್ರೆ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ. ಬಟ್ ಲೆಕ್ಕಕ್ಕೆ ಅಂತ ಬಂದ್ಮ್ಯಾಗ ಬಾಯಿ ಮಾತಿಗೆ ಹೇಳತ್ತೀನಿ ಅಷ್ಟೇ. ಸೊ ಯಾರ್ಯಾರು ಏನೇನೋ ಹೆಲ್ಪ್ ಮಾಡಿ ಹೇಳ್ಕೋಬಾರ್ದು ಅಂತ ಹೇಳ್ತಾರೆ ಅಂಥದ್ರೊಳಗ ನನ್ನ ಒಂದು ಖುಷಿ ಸಂಬಂಧ ಅಂತ ಹೇಳ್ಕೊಳತ್ತೀನಿ. ಉದ್ದೇಶ ಐತಿ, ಯಾಕಂದ್ರೆ ನಾನು ಮನ್ಯಾಗ ಕಸ ಮುಸ್ರಿ ಮಾಡಿಕೊಂಡು, ಮಕ್ಕಳು ನೋಡಿಕೊಂಡು, ಗಂಡನ ನೋಡಿಕೊಂಡು, ಗಂಡ ಮನೆಯವರು ತವ್ರ ಮನೆಯವರು ಬಂದವ್ರು ಹೋದವ್ರಿಗೆ ನೋಡಿಕೊಂಡು ಇರುವಂಥ ಒಬ್ಬ ಹೆಣ್ಮಗಳು, ಪಕ್ಕ ಹೌಸ್ ವೈಫ. ನನಗೆ ಇನ್ನೂ ಹೊರಗಿನ ಪ್ರಪಂಚ ಜ್ಞಾನ ಇಲ್ಲ. ಕಲ್ತವ್ರಿಗೆ ಜ್ಞಾನ ಇರ್ತೈತಿ, ಕಲೀಲಾರ್ದವ್ರಿಗೆ ಜ್ಞಾನ ಇರಲ್ಲ, ಈ ಥರ ಇಲ್ರಿ. ಹೊರಗೆ 4 ಮಂದಿ ಕೂಡ ಅಡ್ಡಾಡ್ದವ್ರಿಗೆ ಹೆಚ್ಚಿನ ರೀತಿಯಾದಂಥ ನಾಲೆಜ್ ಇರ್ತೈತಿ. ಯಾವ ಮಂದಿ ಜೊತೆಗೆ ಹೆಂಗೆ ಬೇರೆಬೇಕು, ಯಾವ ಮಂದಿ ಸ್ವಭಾವ ಹೆಂಗೆ ಇರ್ತೈತಿ, ಯಾರ ಒಂದು ಮುಖದ ಒಂದು ಭಾವನೆಗಳು ಹೆಂಗೆ ಇರ್ತಾವ ಅಂತೇಳಿ ಕಲಿದೇ ಇದ್ರೂ ಕೂಡ 4 ಮಂದಿ ಜೊತೆಗೆ ಬೇರೆತ್ರ ಅವರಷ್ಟು ನಾಲೆಜ್ ನಮ್ಮಂತ ಕಲ್ತವ್ರಿಗಿರಲ್ಲ. ನಾನೇನು ದೊಡ್ಡ ದೊಡ್ಡ ಕೋರ್ಸ್ಗಳು ಕಂಪ್ಲೀಟ್ ಮಾಡಿಲ್ಲ. ನಾ ಕಲ್ತಿರುವಂಥದ್ದು ಬರೀ 2nd PUC ಅಷ್ಟೇ. ಈ ಕಡೆ ಆ ಕಡೆನೂ ಇಲ್ಲ, ಈ ಕಡೆನೂ ಇಲ್ಲ ಅನ್ನಂಗೆ ಆಗೈತೆ ನಮ್ಮ ಜೀವನ. ಕಲಿಬೇಕು, ದುಡಿಬೇಕು, ಮುಂದೆ ಅರಿಬೇಕಂತ ಅನ್ನೋ ಟೈಮ್ದಾಗ ಮದುವೆ ಆಯಿತು. ಮದುವೆ ಆದ್ಮ್ಯಾಗ ಎಲ್ಲಿ ಕಳಿಸ್ದೇ ಇರೋವಂಥ ಗಂಡ, ವಿಚಿತ್ರವಾದಂಥ ಒಂದು ಅಂದ್ರೆ ಒಳ್ಳೆ ಮನೆತನ, ಅದು ಕೆಟ್ಟಂತ ಹೇಳಿದ್ರೆ ತಪ್ಪಾಗುತ್ತ. ಆದ್ರೆ ನನ್ನ ಒಂದು ಥಿಂಕಿಗೆ ತಕ್ಕಂಗ, ನನ್ನ ಒಂದು ಅಭಿರುಚಿಗೆ ತಕ್ಕಂಗ ನನಗೆ ಲೈಫ್ ಸಿಗಲಿಲ್ಲ. ನನ್ನ ತದ್ವಿರುದ್ಧವಾದಂಥ ಲೈಫ್ ಸಿಕ್ತು. ಎಲ್ಲೂ ಕಳಿಸ್ದೇ ಇರುವಂಥದ್ದು, ಸಿಕ್ಕಾಪಟ್ಟೆ ನೋವುಗಳು, ಸಿಕ್ಕಾಪಟ್ಟೆ ತೊಂದರೆಗಳು. ಅದನ್ನ ಹೇಳಕ್ಕೆ ಕೂತ್ರ 10 ಎಪಿಸೋಡ್ ಆದರೂ ಕೂಡ ಸಾಲಂಗಿಲ್ಲ, ಪರವಾಗಿಲ್ಲ. ಅದೆಲ್ಲ ಮೀರಿ ಬಂದ್ಮೇಲೆ ಇವತ್ತೇನೋ ಒಂದು ಮಾಡ್ತೀನಿ ಅನ್ನೋದೊಂದು ಖುಷಿ ಛಲ ಬಂತನ ಅಂತ ಅನ್ಕೋತೀನಿ. ಇವತ್ತು ಮೊನ್ನೆ ಒಂದು ಯೂಟ್ಯೂಬ್ ನೋಡ್ತಾ ಇದ್ದೆ, ವ್ಲಾಗ, ಅದ್ರಾಗ ಹೇಳ್ತಾ ಇದ್ರು ಅವರು, ನಿಮ್ಗೆ ಯಾರು ಕಷ್ಟ ಕೊಟ್ಟಾರ, ನಿಮ್ಗೆ ಯಾರು ನೋವು ಕೊಟ್ಟಿದಾರ, ನಿಮ್ಮನ್ನು ಕಂಡ್ರೆ ಯಾರು ಸಹಿಸಂಗಿಲ್ಲ, ಮತ್ತು ನಿಮ್ಮ ಏಳಿಗೆನ ಯಾರು ಕಂಡ್ರೆ ಆಗ ಬರೋಂಗಿಲ್ಲ, ಅವ್ರು ಎಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳ್ರಿ. ಯಾಕಂದ್ರೆ ನಿಮ್ಮ ಏಳಿಗೆಗೆ ಅವರೇ ಒಂದೇನೋ ಕಾರಣ ಆಗ್ತಾರ ಅಂತೇಳಿ. ಅದು ಕೂಡ ನಿಜನೇ ನೋಡ್ರಿ. ಯಾಕಂದ್ರೆ ನನಗೂ ಆ ಥರದ್ದು ಅನುಭವಗಳು ಭಾಳ ಆಗಿದ್ದಾವ. ಆ ಥರ ಅನುಭವ ಆದ್ಮ್ಯಾಗನೇ ನಾನು ಅವ್ರು ಹಿಂಗೆ ಅಂದಾರಲ್ಲ, ಅವ್ರು ಹಿಂಗೆ ಮಾಡ್ಯಾರಲ್ಲ, ಅವ್ರ ಎದುರಿಗೆ ನಾನು ಸ್ಟ್ಯಾಂಡಾಗಿ ನಿಂದಿರ್ಬೇಕಲ್ಲ, ನನ್ನ ಗಂಡ ಮಕ್ಕಳಿಗೆ ನಾ ಇನ್ನೂ ಏನಾದರೂ ಹೆಚ್ಚಿನ ಮಾಡಬೇಕಲ್ಲ, ನಾವು ಚಂದ ಇರಬೇಕು, ಈ ಥರದ್ದೆಲ್ಲ ನನಗೆ ಬರೋಕೆ ಶುರುವಾಯಿತು. ಇದ್ದೇ ಇದ್ರೆ ಆ ಥರ ಬರ್ತಿತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಫ್ರೆಂಡ್ಸ, ನೀವೇನೇ ಒಂದು ಕೆಲಸ ಮಾಡ್ತೀನಂದ್ರೂ ಕೂಡ ಮಾಡಿರಿ, ಯಾರಿಗೂ ಕೂಡ ಹೆದ್ರಕ್ಕೆ ಹೋಗ್ಬೇಡ್ರಿ. ನಾವು ನಿಯತ್ತಾಗಿ ಯಾರಿಗೆ ಅನ್ಯಾಯ ಮಾಡಾರ್ದ, ಯಾರು ಮನೆಗೆ ನಮ್ಮಿಂದ ತೊಂದರೆ ಆಗ್ಲಾರ್ದನೆ ನಮ್ಮ ಪಡಿಗೆ ನಾವು ಮಾಡ್ಕೊಂಡು ಹೋಗ್ತೀವಪ್ಪ ಅಂದ್ರೆ ಅದು ಹೊರಗಡೆ ಹೋಗಿ ಮುಸ್ರಿ ತಿಕ್ ಬಂದ್ರೂ ಅದೇನು ದೊಡ್ಡದು ತಪ್ಪಂತಲ್ರಿ. ಅದ್ರೊಳಗೇನು ಕಮ್ಮಿಪನ್ ಆಗಂಗಿಲ್ಲ, ಅದೇನು ಕೀಳರಿಮೆ ಅಂತಲ್ಲ. ನಿಯತ್ತಾಗಿ ದುಡ್ದುಣ್ಣಕ್ಕೆ ಯಾವ ಕೆಲಸ ಆದ್ರೆ ಏನು, ಅದು ದೊಡ್ಡದಿರಲಿ ಸಣ್ಣದಿರಲಿ ಮಾಡ್ತೀವಿ ಅನ್ನೋ ಛಲ ಐತಪ್ಪ ಅಂದ್ರೆ ಅದನ್ನು ಮಾಡಿರಿ. ಯಾವುದಕ್ಕೂ ಇನ್ನೊಬ್ಬರ ಮಾತಿಗೆ ಬೆಲೆ ಕೊಡೋಕೆ ಹೋಗ್ಬೇಡ್ರಿ. ನಿಮ್ಮ ಜೀವನ, ನಿಮ್ಮ ಬದುಕು. ನಿಮ್ಗಿಲ್ಲಪ್ಪ ಅಂತಂದ್ರೆ ಯಾರು 10 ರೂಪಾಯಿ ಕೊಡಂಗಿಲ್ಲ. 10 ರೂಪಾಯಿ ಕೊಡ್ತಾರಂದ್ರೂ 100 ಮಾತಾಡ್ತಾರ. ಅದನ್ನ ಯಾಕೆ ಮಾತಾಡ್ಸ್ಕೋಬೇಕು, ಅವ್ರ ಕಡೆಯಿಂದ ಯಾಕೆ ಕೈ ಹೊಡಿಬೇಕು. ದೇವರು ಯಾವತ್ತಿಗೂ ಯಾರ ಕಡೆಯಿಂದನೂ ಅದ್ರಾಗ ನಮ್ಮವರು ತಮ್ಮವರು ಅನ್ನೋರು ಎದುರುಗಡೆ ಕೈ ಒಡ್ದೇ ಇರೋ ಥರ ನಾವು ಬದುಕಬೇಕು ಅನ್ನೋದು ನನ್ನ ಒಂದು ಆಸೆ. ಅದೇ ಥರ ದೇವ್ರು ಇಡ್ಲಿ ಅಂತೇಳಿ ಕೇಳ್ಕೊತೀನಿ. ಸಣ್ಣ ಪುಟ್ಟ ಕೆಲವು ಸಮಯದೊಳಗೆ ನಮ್ಮವರು ತಮ್ಮವರು ಅಂತಂದ್ರೆ ಕೆಲವು ಸಲ ಹೆಲ್ಪ್ ಕೇಳಬಹುದು, ಬಟ್ ಕೇಳಬಾರ್ದು. ಎರಡೂ ಕೂಡ ಇದ್ದಾವೆ. ಅದು ನಮ್ಮ ಫ್ಯಾಮಿಲಿ ಒಳಗೆ ಯಾವ ಥರ ಇರ್ತಾರ ಅದ್ರ ಮೇಲೆ ಡಿಪೆಂಡ.
ಯಜಮಾನ್ರು ಊರಿಗೆ ಉಪಕಾರಿ ಮನೆಗೆ ಮಾರಿ ಅನ್ನೋಂಗಿದ್ದಾರೆ ನಮ್ಮವರು ಕೂಡ. ಅದು ಏನು ಅವರು ಪಾಪ ಏನು ಮಾಡಿಲ್ಲ, ಅದು ಪುಣ್ಯ ಕೆಲಸ ಮಾಡಿದಾರೆ. ಆ ಪುಣ್ಯ ಕೆಲಸ ಎಲ್ಲರೂ ತಟ್ಟುತ್ತಂತ ಕಿಸಿ ನಾ ಅನ್ಕೊತೀನಿ. ಸ್ಪೆಷಲಿ ಇವತ್ತು ನಾನು ನಮ್ಮ ಕುಯ್ ಸಿಸ್ಟರ್ವರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ವಯಸ್ಸಿನವರು ಸಣ್ಣವರೇ, ಬಟ್ ನಾ ಅವರಿಗೆ ತಾಯಿ ಸ್ಥಾನ ಕೊಡ್ತೀನಿ ರೀ. ಅವ್ರಿಗೆ ನಾನು ನಕ್ಕ ತಂಗಿಯರು ಕೇಳಿಲ್ಲ, ನನಗೆ ನೆತ್ತ ತಾಯಿನೂ ಕೇಳಿಲ್ಲ, ನಿನಗೆ ಮನೆ ಕಮ್ಮಿ ಬಿದ್ದವನು ಕೊಡ್ಲೇನು ಅಂತೇಳಿ. ನಮ್ಮವ್ವ ಕೇಳಿದ್ಲು, ಅಮೌಂಟು ತಂದಿದ್ಲು, ಬಟ್ ಅವ್ರಿಗಾದ್ರೆ ಯಾರು ಕೊಡೋರದಲ್ಲಿ ದುಡಿದು. ಅಪ್ಪನೂ ಕೂಡ ಅಕ್ಕ ಊರಾಗ ಇರ್ತಾರ. ಅವಾಗೂ ವಯಸ್ಸಾಗ್ತಾ ಬಂತು, ನಮ್ಮನ್ನೆಲ್ಲ ಕಷ್ಟಪಟ್ಟು ಬೆಳೆಸಿದಾರ, ಅವ್ರ ಹತ್ರ ಯಾಕೆ ಇಸ್ಕೋಬೇಕು ಅಂತೇಳಿ ಅವ್ರ ಅಮೌಂಟ್ ತಂದು ಮನೆಯಾಗ ಇಟ್ಟಿದ್ರು ಕೂಡ ನಾನು ಅವ್ರ ಅಮೌಂಟಿಗೆ ಕೇಳಕ್ಕೆ ಹೋಗಿಲ್ಲ, ಆಸೆ ಮಾಡಿಲ್ಲ. ಅವರು ಇಲ್ಲವಮ್ಮ ನೀವು ಸಣ್ಣವ್ರದಿರಿ, ನನ್ನ ಹತ್ರ ಇದ್ರೆ ನಾನು ಯಾರಿಗೆ ಕೊಡಲಿ, ನಿಮಗೆಲ್ಲ ಮಾಡೋದಂತೇಳಿ ಅವ್ವ ತೊಗೊಂಬಂದಿದ್ಲು. ಅಮೌಂಟ್ ಹಾಕಿನ ಹತ್ರ ಎಷ್ಟಿತ್ತು ಅಷ್ಟು ಅವ್ವ ನನ್ನ ಕೈಯಾಗ ಕೊಟ್ಟಿದ್ಲು. ನನಗೆ ಟ್ರೆಜರಿಯಾಗೇ ಅಮೌಂಟ್ ಇಟ್ಟು ನನಗೆ ಕಿವಿ ಓಲೆನ ಬಿಚ್ಚಿ ಕೊಟ್ಟಿದ್ದೆ ನನ್ನ ಯಜಮಾನ್ರಿಗೆ. ಇಲ್ಲ ನಮ್ಮವ್ವ ತಂದ ಅಂದ್ರೆ ನಮ್ಮವ್ನ ರೊಕ್ಕಕ್ಕೆ ನಾವು ಆಸೆ ಮಾಡೋದು ಬೇಡ ಅಂತೇಳಿ. ಆದ್ರೆ ನನಗೆ ಇವತ್ತು ಏನೋ ಒಂದು ಅಮೌಂಟ್ ನೋಡ್ತೀನಿ, ಒಂದೇನೋ ಧೈರ್ಯ ಐತಿ, ಒಂದೇನೋ ಮಾಡ್ತೀನಿ ಅನ್ನೋ ಛಲ ಹುಟ್ಟೈತಂದ್ರೆ ಅದು ನಮ್ಮ ಕುವೆ ಸಿಸ್ಟರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಭಾಳ ನಮ್ಗೆ ಹೆಲ್ಪ್ ಮಾಡಿದ್ದಾರೆ. ಇವತ್ತು ನಾನು ಒಂದು ಅನ್ನಕ್ಕೆ ಹಚ್ಚಾರ ಅವರು. ಇವತ್ತಿಷ್ಟು ಧೈರ್ಯ ಐತಿ ನನಗೆ, ಇಷ್ಟು ಅಮೌಂಟ್ ಕೈಯಾಗ ನೋಡತ್ತೀನಿ ಅಂದ್ರೆ ನನಗೆ ಅವರೇ ಕಾರಣ. ಅವ್ರು ಹೆಲ್ಪ್ ಮಾಡಿದ್ರು ಹೇಳ್ಕೊಬಾರ್ದು ಅಂತಕ್ಕೆ ಹೇಳ್ತಾರೆ, ಬಟ್ ನನಗೆ ತಡೆಯಂಗಿಲ್ಲ. ಸಿಕ್ಕಾಪಟ್ಟೆ ನನಗೆ ಅವ್ರದ್ದು ಸಹಾಯ ಕೊಟ್ಟಿದ್ದಾರೆ ನನಗೆ ಅವರು. ಇವತ್ತು ಯೂಟ್ಯೂಬ್ದಾಗ ಕಂಟಿನ್ಯೂ ಹೋಗಕತ್ತೀನಿ ಅಂದ್ರೆ ನನಗೆ ಅವರೇ ಕಾರಣ. ಕುವೆ ಸಿಸ್ಟರ್ ಅವರು ಇವತ್ತು ಈ ಅಮೌಂಟ್ ನನ್ನ ಕೈಯಾಗ ಬರೋದಕ್ಕೂ ಅವರೇ ಕಾರಣ, ಅವರೇ ನನಗೆ ಕೊಟ್ಟಂಗೆ ಆಗೈತಿ. ನಾನು ಇವತ್ತಿನವರೆಗೂ ವಿಡಿಯೋ ಮಾಡಿ ಯೂಟ್ಯೂಬ್ದಾಗ ಕಂಟಿನ್ಯೂ ಆಗಕತ್ತೀನಂದ್ರೆ ಅದಕ್ಕೆ ಅವರೇ ಕಾರಣ. ಅವರು ನನಗೆ ಮೊಬೈಲ್ ಕೊಡಿಸ್ಕೊಟ್ಟಿದ್ದಾರೆ. ನನಗೆ ಮೊಬೈಲ್ ಕಟ್ಟಂಥ ಸಂದರ್ಭದೊಳಗೆ ವಿಡಿಯೋ ಮಾಡೋಕೆ ಆಗ್ತಿರ್ಲಿಲ್ಲ. ಮುಂದೆ ತೊಗೊತಿದ್ನೋ ಬಿಡ್ತಿದ್ನೋ ಗೊತ್ತಿದ್ದಿದ್ದಿಲ್ಲ. ಅಂಥ ಟೈಮ್ದಾಗಿಲ್ಲ, ನಿಮ್ಗೆ ಸಹಾಯ ಮಾಡ್ತೀವಿ ಅಂತೇಳಿ ನನಗೆ ಮೊಬೈಲ್ ಕೊಡಿಸ್ಕೊಟ್ಟು ಆ ಮೊಬೈಲಿಂದ ಇವತ್ತು ವಿಡಿಯೋ ಮಾಡ್ಕೊತಾ ಬಂದೀನಿ. ನಮ್ಗೆ ಒಬ್ರಿಗೆ ಊಟ ಹಾಕೋದಕ್ಕೆ ಆಗದೆ ಇದ್ರೂ ಅವ್ರ ಮನೆಯಾಗ ಊಟ ಹಾಕ್ತಾರೆ ಹೋಗ್ರಿ ಅಂತೇಳಿ ಅಲ್ಲಿ ಆದಿ ತೋರಿಸ್ಬೇಕಂತ. ಬಟ್ ನನಗೆ ಅವ್ರು ಊಟನೂ ಹಾಕಿದಾರ. ನನಗೆ ಅವರು ಈ ರೂಟ್ನಾಗ ಹೋಗವ ನಿನಗೆ ಮುಂದೆ ಅನ್ನ ಸಿಗ್ತಿತ್ತು ಅಂತೇಳಿ ಮಾರ್ಗನೂ ತೋರಿಸ್ಕೊಟ್ಟಿದ್ದಾರೆ. ಅವ್ರಿಗೆ ಯಾವತ್ತಿಗೂ ನಮ್ಮ ಕುಟುಂಬ ಚಿರಋಣಿ ಆಗಿರ್ತೈತಿ. ಥ್ಯಾಂಕ್ ಯು ಸೋ ಮಚ್ ಕುವೆ ಸಿಸ್ಟರ್ ಅವರೇ. ಅವ್ರಿಗೆ ಹೋಗ್ಲಿಕ್ಕಿನ್ನೂ ಇಷ್ಟ ಆಗಂಗಿಲ್ಲ, ಪದೇ ಪದೇ ನಾವು ಹೆಲ್ಪ್ ಮಾಡಿದಾರ ನಾವು ಹೇಳ್ಕೊಳೋದು ಇಷ್ಟಪಡಂಗಿಲ್ಲ ಅಂತ ಪುಣ್ಯಾತ್ಮರಿದ್ದಾರೆ. ತುಂಬ ಜನರು ಯೂಟ್ಯೂಬ್ದೊಳಗೆ ಸಪೋರ್ಟ್ ಮಾಡೋರು ಸಿಕ್ಕಿರಿ. ಈ ಪ್ರೀತಿ ವಿಶ್ವಾಸ ಯಾವತ್ತೂ ಇದೆ ಥರ ಇರಲಿ, ಉಳಿಸ್ಕೊಂಡು ಮುಂದೆ ಹೋಗೋದಕ್ಕೆ ಪ್ರಯತ್ನ ಮಾಡ್ತೀನಿ. ನನಗೂ ಯಾಕೋ ಕಷ್ಟಗಳು ರಗಡಿದವ್ರು ಹೇಳ್ಕೊಳಕ್ಕಾಗಲ್ಲ. ಬಟ್ ಆದ್ರೂ ಸಾಧನೆ ಅನ್ನೋದು ಎಲ್ರಿಗೂ ಸಿಗಂಗಿಲ್ಲ. ಸಾಧನೆ ಸಿಕ್ಕೋರಿಗೆ ಏನೋ ಜೀವನದಾಗ ಒಂದು ಮೈನಸ್ ಇದ್ದೇ ಇರ್ತೈತಿ. ಆ ಮೈನಸ್ಸು ಬಾಜುಕಿಟ್ಟು ನಂದೇನು ಪ್ಲಸ್ ಐತ್ಲ, ನನ್ನ ಬಾಯಿ ಯವ್ವ ಅಂತಂದ್ರೆ ಯಾರು ಕೂಡ ನನಗೆ ಮುಂದೋಗಿ ಅನ್ನೋರು ಇಲ್ಲ. ನನ್ನ ಒಳ್ಳೆ ಮಾತುಗಳು, ನನ್ನ ಪ್ರೀತಿ ವಿಶ್ವಾಸದಕ್ಕೆಲ್ಲರೂ ಕಟ್ಟಿಬಿದ್ದು ಎಷ್ಟು ಸಪೋರ್ಟ್ ಮಾಡ್ತೀರಿ ಎಲ್ಲರಿಗೂ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಒಬ್ಬೊಬ್ಬರ ಹೆಸರು ಹೇಳಿದ್ರೆ ತಪ್ಪಾಗುತ್ತಾ, ಕೆಲವು ಸಲ ಹೆಸರು ಮಿಸ್ ಆಗ್ಬೋದು, ನನ್ನ ಹೆಸರು ಹೇಳಿಲ್ಲ ಅಂತಲೂ ಅನ್ಕೋಬಹುದು. ಹಾಗಾಗಿ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ, ನನ್ನ ತವ್ರ ಮನೆ ಫ್ಯಾಮಿಲಿಗೆ, ಗಂಡು ಮನೆ ಫ್ಯಾಮಿಲಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಸಿ ಅಮೌಂಟ ಇವತ್ತು ಇದು ಮುಷ್ಟಿ ತುಂಬ ಐತ್ರಿ. ಆದ್ರೆ ಕನಸುಗಳು ಈ ಮುಷ್ಟಿ ಮೀರಿದ್ದೂ ಅದಾವು. ಒಂದೊಂದು ನನಸು ಮಾಡ್ಕೊತಾ ಬರ್ತೀನಿ. ಮೇನಾಗಿ ಯಜಮಾನ್ರಿಗೆ ಫೈನಾನ್ಸಲ್ಲಿ ನಾನು ಫಿಟ್ ಮಾಡ್ತೀನಿ. ಯಾಕಂದ್ರೆ ಅವ್ರು ಯಾರ ಹತ್ರನೂ ಸೋಲ್ಬಾರ್ದು. ಯಜಮಾನ್ರು ಸೋಲೋದು ನನಗಿಷ್ಟ ಆಗಂಗಿಲ್ಲ. ನನ್ನ ಮಕ್ಕಳಿಗೂ ಕೂಡ ನಾನೇನು ಕಮ್ಮಿ ಮಾಡಬಾರ್ದು. ಯಜಮಾನ್ರಿಗೆ ಫೈನಾನ್ಸಲ್ಲಿ ನಾನು ಹೆಲ್ಪ್ ಮಾಡಬೇಕು, ಅವ್ರನ್ನ ಇನ್ನೂ ಸ್ಟ್ರಾಂಗ್ ಮಾಡಬೇಕು. ಏನೇ ಇರಲ್ಲಕ್ಕ ನಮ್ಮದೇ ದಾಂಪತ್ಯ ಜೀವನದೊಳಗೆ ಸಾಕಷ್ಟು ಏರಿಳಿತಗಳು ಬಂದು ಹೋಗಿದ್ದಾವೆ. ಬಟ್ ಆದ್ರೂ ಕೂಡ ನಾನು ಸೋಲ್ಬಾರ್ದು, ಯಜಮಾನ್ರಿಗೂ ಸೋಲಕ್ಕೆ ಬಿಡಬಾರ್ದು ಅಂತೇಳಿ. ಯಾಕಂದ್ರೆ ಹಿತಶತ್ರುಗಳು ನಮಗೂ ಭಾಳ ಮಂದಿ ಇದ್ದಾರೆ ರೀ. ಅಂಥವ್ರು ಇದ್ರಿಗೆ ನಾವ್ಯಾಕೆ ಸೋಲ್ಬೇಕು. ನಾನು ಯಜಮಾನ್ರು ನನ್ನನ್ನೇ ನಮ್ಮ ಯಜಮಾನ್ರು ಕೆಲವು ಟೈಮ್ದಾಗ ಸೋಲಿಸ್ತಾರಪ್ಪ ಅಂತಂದ್ರೆ ನಾನು ಮತ್ತೆ ಇನ್ನೂ ಹೆಚ್ಚಿಗೆ ಸ್ಟ್ರಾಂಗ್ ಆಗೋಕೆ ಇಷ್ಟಪಡ್ತೀನಿ ರೀ. ಕೆಲವು ಸಂದರ್ಭಗಳು ನನಗೆ ಹೆಂಗೆ ಬರ್ತಾವಪ್ಪ ಅಂದ್ರೆ ಜೀವನನೇ ಸಾಕು ಅನ್ನೋ ಥರ ಬಂದುಬಿಡ್ತಾವೆ. ಅಂಥ ಟೈಮ್ದಾಗ ನನ್ನ ಯೂಟ್ಯೂಬ್ ಫ್ಯಾಮಿಲಿ ನನಗೆ ಬೆನ್ನೆಲುಬಾಗಿ ನಿಂದಿರ್ತದ.
ಏನೋ ಒಂದು ಬೇಜಾರಿದ್ದಾಗ ಯಾರೋ ಒಬ್ರು ಸಬ್ಸ್ಕ್ರೈಬರ್ ಸಿಸ್ಟರ್ ಫೋನ್ ಮಾಡ್ತಾರ, ಧೈರ್ಯ ಹೇಳ್ತಾರ. ಈಗ ಕೆಲವು ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ನಂದು ಎಲ್ಲ ನೋವುಗಳನ್ನ ಹೇಳ್ಕೊಳೋದು ಬಂದ್ ಮಾಡಿಬಿಟ್ಟಿನಿ. ಇವತ್ತು ಕೇಳಿರ್ತಾರ, ನಾಳೆ ಟೈಮ್ ಬಂದಾಗ ಅದನ್ನು ಅಂಗಿಸ್ಬಿಡ್ತಾರ. ಸೊ ಹಾಗಾಗಿ ಎಲ್ಲರ ಮನೆಗೆ ಇರ್ತಾವೆ, ಇಲ್ಲ ಅನ್ನಂಗಿಲ್ಲ. ಬಟ್ ನಾವು ಏನೋ ಒಂದು ಯಪ್ಪ ಅನ್ಲಾರ್ದಂಗೆ ಬದುಕಕ್ತೀವಿ, ಯಾರಿಗೂ ಕಮ್ಮಿ ಇಲ್ಲ ಅನ್ನಂಗೆ ಬದುಕ್ತೀವಿ ಅಂತಂದ್ರೆ ಕೆಲವ್ರಿಗೆ ಸಹಿಸೋಕ್ಕಾಗಲ್ಲ. ನಾವೆಲ್ಲರ ಕೆಲವ್ರು ಮನೆ ಬಾಗಿಲಿಗೆ ಹೋಗಿ ನಾವು ನಿಂದಿರ್ಬೇಕು, ನಾವು ಅಯ್ಯೋ ಅನ್ಬೇಕು, ನಾವು ಮರಗಬೇಕು, ನಾವು ಕಣ್ಣೀರು ಇಡ್ತಾ ಇರಬೇಕು ಅಂದ್ರೆ ಕೆಲವ್ರಿಗೆ ಖುಷಿ ಇರ್ತೈತಿ. ನಾವು ಮುಂದೆ ಹೋಗ್ತೀವಿ, ಏನೋ ಒಂದು ಮಾಡ್ತೀವಿ, ಯಾರಿಗೆ ಅಪ್ಪ ಅನ್ನಂಗಿಲ್ಲ, ಸಮಾಜದೊಳಗೆ ಒಳ್ಳೆ ರೀತಿಯಾಗಿ ಬದುಕ್ತೀವಿ. ಅದ್ರಾಗ ಎಲ್ಲರನ್ನೂ ಹಿಡ್ಕೊಂಡು ತವ್ರ ಮನೆ ಮಂದಿ, ಗಂಡನ ಮನೆ ಮಂದಿ, ಗಂಡ ಮಕ್ಕಳು ಎಲ್ಲರನ್ನೂ ಹಿಡ್ಕೊಂಡು ಎಲ್ಲರಿಗೂ ಬಾಯಾಗ ಪ್ರೀತಿ ವಿಶ್ವಾಸದಿಂದ ನಾವು ಎಲ್ಲರ ಬಾಯಾಗೂ ಇರ್ತೀವಿ. ಎಲ್ಲರೂ ನಮ್ಮ ನೆನೆಸ್ತಾರ, ಹುಡುಗಿ ಒಳ್ಳೆಕಿದಾಳ, ಮನೆ ಮಕ್ಕಳು ಗಂಡನ್ನ ನಿಭಾಯಿಸ್ಕೊಂಡು ಹೋಗ್ತಾಳಪ್ಪ, ಸವಿತಾ ಒಳ್ಳೆಕಿ ಅಂತ ಕೇಸಿ ನಾ ಅನ್ಸ್ಕೋತೀನಲ್ಲ. ಕೆಲವ್ರು ಎದುರುಗಡೆ ಇದ್ದವ್ರಿಗೆ ಕೇಳಿದ್ರೆ ಅದು ಕೆಲವ್ರಿಗೆ ಸಹಿಸೋಕೆ ಆಗ್ತಾ ಇರಂಗಿಲ್ರಿ. ನನ್ನನ್ನು ಯಾರು ಹೊಗಳ್ತಿರ್ತಾರಲ್ಲ ಅಂಥ ಟೈಮ್ನಾಗ ನಮ್ಮ ಹಿತಶತ್ರುಗಳು ಅವ್ರು ಎದುರಿಗಿದ್ರಪ್ಪ ಅಂತಂದ್ರೆ ಅದು ಅವ್ರಿಗೆ ಸಹಿಸೋಕೆ ಆಗಂಗಿಲ್ಲ. ಸುಮ್ಮನೆ ನಮ್ಮ ಮೇಲೆ ದ್ವೇಷ ಮಾಡ್ತಾರೆ. ಕೆಲವು ಟೈಮ್ದಾಗ ನಮ್ಮದೇ ತಿಂದು ನಮಗೆ ವಿಷ ಕಾರೋರು ಜನರು ಇದ್ದಾರ, ಪರವಾಗಿಲ್ಲ, ರಾಯರು ಇದ್ದಾರ, ಅವ್ರು ನೋಡ್ಕೋತಾರ. ನಮ್ಗೆ ಎಷ್ಟೇ ನೋವು ಕೊಟ್ಟಿದ್ರು ಕೂಡ ಅದನ್ನು ಸಹಿಸ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸೇ, ನನಗೆ ಹೇಳ್ಕೊಳಕ್ಕಾಗಲ್ಲ. ಫ್ಯಾಮಿಲಿ ಮ್ಯಾಟರ್ ಅಂತ ಬಂದವಪ್ಪ ಅಂತಂದ್ರೆ ಕೆಲವು ವಿಷಯಗಳ್ನ ಹೇಳ್ಕೋಬೇಕು, ಕೆಲವು ವಿಷಯಗಳ್ನ ಹೇಳ್ಕೋಬಾರ್ದು. ಬಟ್ ಜೀವನದೊಳಗೆ ಏನೇ ಇರಲ್ಲಕ್ಕ, ಕಷ್ಟಗಳು ಬರ್ತಾವಪ್ಪ ಅಂತಂದ್ರೆ ಅದು ಮುಂದೆ ಒಂದು ಒಳ್ಳೆ ಜೀವನ ಕಾಯ್ದಿರ್ತದಂತ ಅನ್ನೋದು ನನ್ನ ನಂಬಿಕೆ. ನನ್ನ ಅಕ್ಕ ತಂಗಿಯರಾಗಲಿ, ನನ್ನೆಲ್ಲ ತಾಯಂದಿರಾಗಲಿ, ಯಾರೇ ಆಗಲ್ಲಕ್ಕ, ನಿಮ್ಗೆ ಏನೇ ಒಂದು ಮಾಡೋದಿತ್ತಪ್ಪ ಅಂತಂದ್ರೆ ಮಾಡ್ರಿ. ದಯವಿಟ್ಟು ಮಂದಿಗೆ ಎದ್ರಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನೀವು ಮಾಡೋ ಕೆಲಸ ಅದು ನಿಮ್ಗೆ ಒಳ್ಳೇದಾಗ್ತಿತ್ತಪ್ಪ ಅಂತಂದ್ರೆ, ಇನ್ನೊಬ್ರಿಗೆ ಯಾವುದೇ ರೀತಿಯಾದಂಥ ಕೆಡುಕು ಆಗದೆ ಇತ್ತಪ್ಪ ಅಂತಂದ್ರೆ ನೀವು ಖಂಡಿತವಾಗ್ಲೂ ಕೂಡ ಮಾಡ್ರಿ. ಇಲ್ಲ ಅಂತಂದ್ರೆ ಯಾರು ಕೊಡಂಗಿಲ್ರಿ ಫ್ರೆಂಡ್ಸ. 10 ರೂಪಾಯಿ ಕೊಟ್ಟಾರೇನೋ, 100 ರೂಪಾಯಿದು ಹಂಗ್ಸ್ಯಾರೇನೋ, ನಮ್ಮ ಯಾರಿಗೂ ನಾವು ಬೇಡದೆ ಇರೋ ಥರ ಬದುಕಬೇಕು, ಸ್ವಾಭಿಮಾನದಿಂದ ಬದುಕಬೇಕು. ಯಾಕಂದ್ರೆ ಭಾಳ ಕಷ್ಟ ಐತಿ ಈಗಿನ ಕಾಲದೊಳಗೆ. ಅಂದ್ರೆ ನಮ್ಮವ್ರು ತಮ್ಮವ್ರು ಅಂತ ಅನ್ನೋರು ಎದುರುಗಡೆ ನಾವು ಛಲದಿಂದ ಬದುಕಬೇಕಪ್ಪ ಅಂತಂದ್ರೆ ಅದಕ್ಕೆ ಮೊದಲು ಸಪೋರ್ಟ್ ಸಿಗಬೇಕು. ಮೊದಲು ಅದು ಸ್ಟ್ರಾಂಗ್ ಆಗಿ ಇರ್ಬೇಕಂದ್ರೆ ಅದಕ್ಕೆ ಹಣನೇ ಬೇಕು. ಹಣ ಇರ್ಲಿಕ್ಕಪ್ಪ ಅಂದ್ರೆ ವ್ಯಾಲ್ಯೂ ಇಲ್ಲ. ನಾವು ಒಬ್ರ ಕೈಯ ದುಡಿತೀವಪ್ಪ ಅಂತಂದ್ರೆ ಅವರು ಇನ್ನೊಬ್ರ ಕೈಯ ದುಡಿತಾನೆ ಇರ್ತಾರ. ಇಲ್ಲಿ ಯಾರು ದುಡ್ಡನ್ನು ಮನೆಯಾಗ ಹುಟ್ಟಕ್ಕೆ ಸಾಧ್ಯ ಆಗಂಗಿಲ್ಲ. ಆದ್ರೆ ನಮ್ಮತನವನ್ನು ಬಿಟ್ಕೊಳ್ಳಾರ್ದೆ ನಾವು ಒಂದು ಕೆಲಸ ಮಾಡ್ತೇವಪ್ಪ ಅಂತಂದ್ರೆ ಅದ್ರ ಬಗ್ಗೆ ಮೊದಲು ನಮಗೆ ನಾವು ಗೌರವ ಪಡ್ಕೋಬೇಕು. ನಮ್ಮ ಮಾಡುವಂಥ ಕೆಲಸದ ಬಗ್ಗೆ ಅದು ಸಣ್ಣದಿರಲಿ ದೊಡ್ಡದಿರಲಿ ಅದು ನಮಗೆ ಹೆಮ್ಮೆ ಖುಷಿ ಕೊಡುವಂಥದ್ದಾಗಿರ್ಬೇಕು. ನನ್ನ ಯೂಟ್ಯೂಬ್ಗೆ ನಾನು ಯಾವತ್ತೂ ಚಿರಋಣಿ ಆಗಿರ್ತೀನಿ. ನೀವೆಲ್ಲರೂ ನನಗೆ ಸಿಗಬೇಕು, ನಿಮ್ಮೆಲ್ಲರ ಪ್ರೀತಿ ನನಗೆ ಸಿಗಬೇಕಾಗಿತ್ತಪ್ಪ ಅಂದ್ರೆ ಅದು ಯೂಟ್ಯೂಬ ಇರದೇ ಇದ್ರೆ ನನಗೆ ಮುನ್ನ ಏನು ಹಾಕಿದ್ನೋ ಏನ್ಬಿಡ್ತಿದ್ನೋ ಗೊತ್ತಿಲ್ಲ. ಯೂಟ್ಯೂಬ ಬೇಡ ಅಂದಾಗ ಯಜಮಾನ್ರು ಬೇಡ ಅಂತಂದಾಗನೇ ನಾನು ಅದನ್ನು ಬಿಟ್ಬಿಟ್ಟಿದ್ನಪ್ಪ ಅಂದ್ರೆ ಇವತ್ತು ಭಾಳ ಲುಕ್ಷನ್ ಆಕಿತ್ತು ನನಗೆ. ಯೂಟ್ಯೂಬ್ದಿಂದ ನನಗೆ ಯಾವುದೇ ರೀತಿಯಾದಂಥ ಲುಕ್ಷನ್ ಇಲ್ಲ. ಹೆಚ್ಚಿಗೆಲ್ಲ ಪ್ರೀತಿ, ಹೆಚ್ಚಿನ ಒಂದು ಲಾಭನೇ ಅಂತ ಹೇಳ್ತೀನಿ. ಅದು ಪ್ರೀತಿ ವಿಶ್ವಾಸದಾಗೂ ಆಗಿರ್ಬೋದು, ಎಲ್ಲ ಫೈನಾನ್ಸಿಯಲಿನೂ ಕೂಡ ಆಗಿರ್ಬೋದು. ಸೊ ಎಲ್ಲರೂ ಕೂಡ ಮಾಡ್ಬೇಕಂತ ಕೆಲಸನ ನೀವು ಮಾಡಿರಿ, ಅದು ನಿಮಗೆ ಒಳ್ಳೇದಾಗುತ್ತಾ. ಯಾರೂ ಇಲ್ಲ ಅಂದ್ರೆ ಕೊಡೋಂಗಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮಾತು ಭಾಳ ಅದುವೇನೋ ಗೊತ್ತಿಲ್ಲ. ಸೊ ಏನೋ ಒಂದು ಇದ್ರೊಳಗೆ ಅಮೌಂಟ್ ಕೈಯಾಗ ಬಂದೈತಿ, ಖುಷಿಯೊಳಗೆ ಅಳು ಬಂತ ಅಷ್ಟೇ. ನಾ ಖುಷಿಗೋಸ್ಕರ ಬಂದೈತಿ ಏನೋ ಒಂಥರ. ಸೊ ಏನೋ ಅನ್ಕೊಳೋದಕ್ಕೆ ಹೋಗ್ಬೇಡ್ರಿ. ಇಷ್ಟೇ ಅಂತ ಈ ಬ್ಲಾಗನ್ನು ಎಂಡ್ ಮಾಡ್ತೀನಿ. ಇಷ್ಟು ಅಮೌಂಟ್ ಬಂದೈತಿ, ಇದೊಂದು ಒಳ್ಳೆ ಕೆಲಸಕ್ಕೋಸ್ಕರ ಯೂಸ್ ಮಾಡ್ತೀನಿ ರೀ. ಇದು ಬಂದೈತೆ ಅಂತೇಳಿ ನನ್ನ ಪರ್ಸ್ನಲ್ಗೆ ಏನೋ ಅದು ತಗೋ ಇದು ತಗೋ ಅಂತ ಏನು ಮಾಡೋಕ್ಕೆ ಹೋಗಲ್ಲ. ನನಗೆ ಯಾವುದ್ರ ಮ್ಯಾಗೂ ಜಾಸ್ತಿ ಇಂಟ್ರೆಸ್ಟೂ ಇಲ್ಲ ಈ ಸದ್ಯಕ್ಕೆ. ನಂಗೆ ಬಂಗಾರ ಬೆಳ್ಳಿ ಬಟ್ಟೆ ಬರೀ ನನಗೇನು ಇಂಟ್ರೆಸ್ಟ್ ಇಲ್ಲರಿ. ನಮಗೂ ಒಬ್ಬರು ಸಹಾಯ ಮಾಡಿದಾರ, ಅವರಿಗೆ ನಮ್ಗೆ ಸಾಧ್ಯ ಆದಷ್ಟು ಕೊಟ್ಟು ಮುಟ್ಟಿಸ್ಬೇಕು. ಲೋನ್ ಐತಿ, ಲೋನು ಕೂಡ ನಾವು ಕ್ಲಿಯರ್ ಮಾಡ್ಕೋಬೇಕು. ಸೊ ಹಾಗಾಗಿ ನಾವು ಆ ಒಂದು ಅಮೌಂಟಿಗೆ ನಾನು ಯಜಮಾನ್ರಿಗೆ ಕೊಡ್ತೀನಿ. ಅವ್ರೇನೈತಿ ನಾವು ಯಾರಿಗೆ ಕೊಡಬೇಕಲ್ಲ ಅವರಿಗೆ ದುಡ್ಡನ್ನು ಹಾಕ್ತಾರ ಫ್ರೆಂಡ್ಸ. ಸೊ ಇಷ್ಟೇ ಹೇಳ್ತೀನಿ ನೋಡ್ರಿ. ನಾನಂತರೂ ಯಜಮಾನ್ರಿಗೆ ಫೈನಾನ್ಷಿಯಲಿ ಫಿಟ್ ಮಾಡೇ ಮಾಡ್ತೀನಿ. ನಾವು ಇನ್ನೂ ಒಳ್ಳೆ ಸ್ಥಾನಕ್ಕೆ ಬಂದೇ ಬರ್ತೀವಿ. ನಾವು ಏನೆಲ್ಲ ಕಳ್ಕೊಂಡಿದ್ದೀವಿ ಎಲ್ಲನೂ ಕೂಡ ಪಡ್ಕೊತೀವಿ. ನೀವು ನೋಡ್ತೀರಿ. ನನ್ನ ಕಂಡ್ರೆ ಯಾರಾಗಿ ಬರಲ್ಲ ನೋಡ್ರಿ, ಅವರು ನೋಡ್ಕೋತಾರ. ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ಲಾದೊಂದಿಗೆ. ನಮಸ್ಕಾರ, ಧನ್ಯವಾದಗಳು. ಇಷ್ಟೊತ್ತನ್ನು ನಿಮ್ಮೊಂದು ಒಳ್ಳೆ ಕ್ವಾಲಿಟಿ ಟೈಮನ್ನು ನನ್ನ ಚಾನಲ್ಗೆ ಕೊಟ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿರುವಂಥವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ, ಬಾಯ್.